5 ದಶಕಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ 1,500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನೀಡಿ 8,000ಕ್ಕೂ ಅಧಿಕ ಹಾಡುಗಳನ್ನು ರಚಿಸಿದವರು ಇಳೆಯರಾಜ. ಬ್ರಿಟನ್ನ ರಾಯಲ್ ಫಿಲ್ಹಾರ್ಮೋನಿಕ್ ಆರ್ಕೆಸ್ಟ್ರಾದಿಂದ ಮಾಸ್ಟ್ರೋ ಬಿರುದು ಪಡೆದ ಮೊದಲ ಏಷ್ಯನ್ ಇವರಾಗಿದ್ದಾರೆ. ಆದರೆ ಇವರ ಸಂಗೀತ ಜಗತ್ತಿನಾದ್ಯಂತ ವಾಣಿಜ್ಯಿಕವಾಗಿ ಕೋಟಿ ಗಳಿಸಿದರೂ ಅದರ ಲಾಭವನ್ನೆಲ್ಲ ನಿರ್ಮಾಪಕರು ಹಾಗೂ ಆಡಿಯೋ ಕಂಪನಿಗಳ ಪಾಲಾಯಿತೆ ಹೊರತು ಇಳೆಯರಾಜಕ್ಕೆ ಸಿಕ್ಕಿದ್ದು ತೀರಾ ಕಡಿಮೆ. ಈ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಮೊದಲ ಭಾರತೀಯ ಸಂಗೀತ ನಿರ್ದೇಶಕ ಇಳೆಯರಾಜ. ಕಾನೂನಿನ ಲೋಪದೋಷಗಳನ್ನು ಬಳಸಿಕೊಂಡು ರಾಯಲ್ಟಿ ನೀಡಿದ ಆಡಿಯೋ ಲೇಬಲ್ಗಳ ವಿರುದ್ಧ ಇಳೆಯರಾಜ 2014ರಿಂದಲೇ ಕಾನೂನು ಹೋರಾಟ ಆರಂಭಿಸಿದ್ರು. ಮದ್ರಾಸ್ ಹೈಕೋರ್ಟ್ ಇವರ ಪರವಾಗಿ ತಡೆಯಾಜ್ಞೆ ನೀಡಿತು. ಒಪ್ಪಂದದ ಅವಧಿ ಮುಗಿದರೂ ತನ್ನ ಸಂಗೀತ ಬಳಸಿದ್ದಕ್ಕಾಗಿ ಎಜಿ ಮ್ಯೂಸಿಕ್ ಸಂಸ್ಥೆಯಿಂದ ಕೋಟ್ಯಾಂತರ ರೂಪಾಯಿ ರಾಯಲ್ಟಿ ಕೇಳಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು 2017ರಲ್ಲಿ ತಮ್ಮದೇ ಆಪ್ತ ಸ್ನೇಹಿತರಾಗಿದ್ದ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಎಸ್ಪಿ ಚರಣ್ ನಡೆಸುತ್ತಿದ್ದ ಕನ್ಸರ್ಟ್ನಲ್ಲಿ ಅನುಮತಿ ಇಲ್ಲದೆ ತಮ್ಮ ಹಾಡುಗಳನ್ನು ಹಾಡಬಾರದೆಂದು ಇಳೆಯರಾಜ ನೋಟಿಸ್ ಕಳುಹಿಸಿದ್ರು. ಇದು ಇಡೀ ಚಿತ್ರರಂಗವನ್ನ ಬೆಚ್ಚಿ ಬೀಳಿಸಿತು. ಆದರೆ ತಜ್ಞರ ಪ್ರಕಾರ ಇದು ಗಾಯಕರ ಮೇಲೆಲ್ಲ ಕೋಟಿಗಟ್ಟಲೆ ಟಿಕೆಟ್ ಹಣ ಗಳಿಸುವ ದೊಡ್ಡ ಈವೆಂಟ್ ಸಂಘಟಕರ ವಿರುದ್ಧದ ಹೋರಾಟವಾಗಿತ್ತು.